ಹಲೋ ಆಲ್, ವೆಲ್ಕಮ್ ಟು ಅವರ್ ಚಾನಲ್ ಚಿತ್ರ ಚರ್ಚೆ. ಇವತ್ತು ನಾವು ಕಳೆದ ವಾರದಲ್ಲಿ ನಮ್ಮ ಸ್ಯಾಂಡಲ್ವುಡ್ನ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ಮಾತಾಡೋಣ. ಹಾಗೆ ಇಂಡಸ್ಟ್ರಿಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಮೊದಲನೇದಾಗಿ ಮ್ಯಾಕ್ಸ್ ಮೂವಿಯ ಹಿಂದಿನ 7 ದಿನಗಳ ಕನ್ನಡ ಬೆಲ್ಟ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಪ್ಪ ಅಂದರೆ, ರಿಲೀಸ್ ಆದ 7 ದಿನಗಳಲ್ಲಿ 32.40 ಕೋಟಿಗಳನ್ನು ಮ್ಯಾಕ್ಸ್ ಮೂವಿ ಗಳಿಸಿದೆ. ಡೀಟೇಲ್ಡ್ ಆಗಿ ನೀವು ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು. ಇನ್ನು ಹಿಂದಿ, ತೆಲುಗು ಮತ್ತು ತಮಿಳಿನಲ್ಲಿ ತಲಾ 1 ಕೋಟಿನ ಕಲೆಕ್ಟ್ ಮಾಡಿದೆ. ಇನ್ನು ಎರಡನೇ ನ್ಯೂಸ್ ಏನಪ್ಪ ಅಂದರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಫಿಲ್ಮ್ನ ಇಂಟರ್ನ್ಯಾಷನಲ್ ರಿಲೀಸ್ಗೆ ಡಿಸ್ಟ್ರಿಬ್ಯೂಟರ್ಸ್ನ ಹುಡುಕ್ತಿರುವಾಗ 20th ಸೆಂಚುರಿ ಫಾಕ್ಸ್ ಅಂತ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ ಹೌಸ್ ಜೊತೆ ಮಾತುಕತೆ ನಡೆಸ್ತಿದ್ದಾರೆ. ಆ್ಯಂಡ್ ಈ ಡೀಲ್ ಏನಾದರೂ ಆದರೆ ನಮ್ಮ KFI ಆ್ಯಂಡ್ ರಾಕಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಫೇಮಸ್ ಆಗೋದು ಗ್ಯಾರಂಟಿ. ಹಾಗೆ ಯಶ್ ಅವರು ಟಾಕ್ಸಿಕ್ ಮೂವಿನ ಬಹಳ ಬೇಗ ಶೂಟ್ ಮಾಡಿ ಮುಗಿಸಿ ಈ ವರ್ಷದಲ್ಲೇ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಮೂರನೇ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಹೊಂಬಾಳೆ ಬ್ಯಾನರ್ನ ವಿಜಯ್ ಕಿರಗುಂದೂರ್ ಅವ್ರದ್ದು ದೊಡ್ಡ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಆಗ್ತಿದ್ದಾವೆ. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ವೆಬ್ ಸೀರೀಸ್ ಬಗ್ಗೆ ಯಾರೂ ಗಮನ ಕೊಡ್ತಿಲ್ಲ. ಆ್ಯಂಡ್ ನಮ್ಮ ಬ್ಯಾನರ್ನಲ್ಲಿ ವೆಬ್ ಸೀರೀಸ್ನ ಪ್ಲ್ಯಾನ್ ಮಾಡ್ತಿದ್ದೀವಿ ಆ್ಯಂಡ್ ಇದರ ಬಗ್ಗೆ ನೆಟ್ಫ್ಲಿಕ್ಸ್ ಜೊತೆ ಮಾತುಕತೆನ ನಡೀತಿದ್ದಾವೆ ಅಂತ ಹೇಳಿದರು. ಇನ್ನು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತೆಲುಗಿನ ಪ್ರೊಡಕ್ಷನ್ ಹೌಸ್ ಆದ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಜೊತೆ ವಿಜಯ್ ಪ್ರಸಾದ್ ಅವರ ಡೈರೆಕ್ಷನ್ನಲ್ಲಿ ಒಂದು ಮೂವಿ ಫೈನಲ್ ಆಗಿದೆ. ಆ್ಯಂಡ್ ಪೋಸ್ಟರ್ನಲ್ಲಿ ರೇಜ್ ಆಫ್ ರುದ್ರ ಅಂತ ಒಂದು ಲೈನ್ ಸಹ ಹಾಕಿದ್ದಾರೆ. ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ಭೀಮ ಸಿನಿಮಾದ ನಂತರ ದುನಿಯಾ ವಿಜಯ್ ಅವರು ಯಾವ ಸಿನಿಮಾ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಲ್ಲಿತ್ತು. ಆದರೆ ಅವರು ತಮ್ಮ ಮಗಳನ್ನು ಅವರ ನೆಕ್ಸ್ಟ್ ಮೂವಿನಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವರು ಮೇಜರ್ ರೋಲ್ನಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಶ್ರೀಮುರಳಿ ಅವರ ಭಗೀರಥ ಸಕ್ಸಸ್ ನಂತರ ಪರಾಕ್ ಅನ್ನೋ ಸಿನಿಮಾನ ಹಲೇಶ್ ಕೂಗುಂಡಿ ಅವರ ಜೊತೆ ಮಾಡ್ತಿದ್ದು, ಈ ಸಿನಿಮಾನ ಇದೇ ವರ್ಷ ಡಿಸೆಂಬರ್ ರಿಲೀಸ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ನಮ್ಮ ದರ್ಶನ್ ಅವರ ಡೆವಿಲ್ ಮೂವಿ ಡಿಸೆಂಬರ್ 2024 ರಿಲೀಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ. ಆದರೆ ಈಗ ದರ್ಶನ್ ಅವರು ಡೆವಿಲ್ ಮೂವಿಯ ಡಬ್ಬಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಂಡ್ 2025 ಈ ಡೆವಿಲ್ ಮೂವಿನ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಮಾರ್ಟಿನ್ ನಂತರ ಧ್ರುವ ಸರ್ಜಾ ಮತ್ತು ಪ್ರೇಮ್ ಅವರ ಸಿನಿಮಾ KD 2025 ರಿಲೀಸ್ ಆಗಲಿದ್ದು, ಈ ಸಿನಿಮಾನ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್. ಇವು ಈ ವೀಕ್ನ ಅಪ್ಡೇಟ್ಸ್ ನಮ್ಮ ಸ್ಯಾಂಡಲ್ವುಡ್ ಕಡೆಯಿಂದ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಸೈನಿಂಗ್ ಆಫ್ ಟೀಮ್ ಚಿತ್ರ ಚರ್ಚೆ.